ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಎಲ್ಲಿ ಹೋಗ್ತಾ ಇದ್ದೀವಿ? ಜೋರಾಗಿ ಹೇಳಬೇಕು. ಬಿಗ್ ಶಿವ ನೋಡಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಇವತ್ತು ನಾವು ಆದಿಯೋಗಿ ಅಂದರೆ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮು ನಮ್ಮ ಅಕ್ಕನ ಮಗ ಆರ್ಯನ್ನು ನಮ್ಮ ಜೊತೆ ಬರ್ತಾ ಇದ್ದಾನೆ. ಸೊ ಮೋಸ್ಟ್ ಆಫ್ ದಿ ವಿಡಿಯೋಸಲ್ಲಿ ಅವನು ಬಿಹೈಂಡ್ ದ ಕ್ಯಾಮ್ರಾ ಆಗ್ತಾ ಇದ್ದ. ಇವತ್ತು ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇದ್ದಾನೆ. ಹಾಯ್ ಮಾಡೋದು ಆರ್ಯನ್. ಸೊ ಇವನ ಹೆಸರು ಆರ್ಯನ್. ಅವನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಅವನು ಬರ್ತಾ ಇದ್ದಾನೆ ನಮ್ಮ ಜೊತೆಗೆ. ಸೊ ಯೂಶ್ವಲಿ ನಾವು ಚಿಕ್ಕಬಳ್ಳಾಪುರ ಆ ಸೈಡ್ ಹೋದರೆ ಬೆಳಿಗ್ಗೆ ಹೋಗ್ತಾ ಇದ್ವಿ. ಆದಿಯೋಗಿ ಶಿವಂದು ಏನು ಸ್ಟ್ಯಾಚ್ಯೂ ಇದೆಯಲ್ಲ ಅದನ್ನು ನೋಡೋಕ್ಕೆ ಬೆಳಿಗ್ಗೆ ಹೋಗ್ತಾ ಇದ್ವಿ. ಬಟ್ ಇವತ್ತು ನಾವು ನೈಟು ಏನು ಲೈಟ್ ಆ್ಯಂಡ್ ಸೌಂಡ್ ಶೋ ಇದೆಯಲ್ಲ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ವಿ. ಸೊ ಈಗ ಟೈಮ್ ಬಂದುಬಿಟ್ಟು 3:30 ಆಗಿದೆ. ಸೊ ಈಗ ನಾವು ಬಿಡಬೇಕು, ಇನ್ನೇನು 5 ಮಿನಿಟ್ಸಲ್ಲಿ ಬಿಡ್ತೀವಿ. 2 hours ಆಗುತ್ತೆ ನಮ್ಮ ಮನೆಯಿಂದ ಆದಿಯೋಗಿ ಇಶಾ ಫೌಂಡೇಶನ್ ಏನಿದೆ ಅಲ್ಲ ಅಲ್ಲಿ. ಸೊ ಬೈ 5:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. 7 o'clock ಶೋ ಸ್ಟಾರ್ಟ್ ಆಗುತ್ತಂತೆ. ಆನ್ಲೈನಲ್ಲಿ ಯೂಟ್ಯೂಬಲ್ಲೆಲ್ಲ ನಾವು ನೋಡಿದ್ವಿ ಯಾವ ಥರ ಶೋ ಇರುತ್ತೆ ಅಂತ. ಬಟ್ ಫಸ್ಟ್ ಟೈಮು ಲೈವ್ ಆಗಿ ವಿಟ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೇಗಿರುತ್ತೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಯಾವ ಥರ ಏನೇನು ಸಿಚುವೇಶನ್ ನಿಮಗೂ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ನೀವು ಹೋಗಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಓಕೆ, ಡ್ರೈವ್ ಅಪ್ಡೇಟ್ ಬಂದುಬಿಟ್ಟು ವಿ ಆಲ್ಮೋಸ್ಟ್ ರೀಚ್ಡ್ ಇಶಾ ಫೌಂಡೇಶನ್. ತುಂಬ ಒಳಗೆ ದಾರಿಯಿಂದ ಬಂದ್ವಿ ಮ್ಯಾಪ್ ಹಾಕ್ಕೊಂಡು. ತುಂಬ ಟ್ರಾಫಿಕ್ ಇದೆ. ನಾವು ಆ್ಯಕ್ಚುಲಿ 5:30 ರೀಚ್ ಆಗಬೇಕಾಗಿತ್ತು. ಇಟ್ಸ್ ಆಲ್ರೆಡಿ 6 o'clock ಆಗಿದೆ. ಇನ್ನೂ 3.6 kilometers ತೋರಿಸ್ತಾ ಇದೆ. ಎಲ್ಲ ಕಡೆ ತುಂಬ ಟ್ರಾಫಿಕ್ ಇದೆ. ಸೊ ಇನ್ ಕೇಸ್ ನೀವು ಲೈಟ್ ಶೋ ನೋಡಬೇಕು ಅಂತ ಬರೋರಿದ್ದರೆ ಸ್ವಲ್ಪ ಆದಷ್ಟು ಬೇಗ ಬನ್ನಿರಿ. ಬಂದುಬಿಟ್ಟು ಇಲ್ಲಿ ವೇಟ್ ಮಾಡ್ಬೋದು, ಯಾಕಂದರೆ ಅಷ್ಟು ಟ್ರಾಫಿಕ್ ಆಗೋಗುತ್ತೆ. ಸೊ ನೋಡಿಕೊಂಡು ನೀವು ಬನ್ನಿ ಇಲ್ಲಿ ಬರಬೇಕಂದ್ರೆ. ಫುಲ್ಲು ಅಂದರೆ ಫುಲ್ಲು ಟ್ರಾಫಿಕ್ ಇದೆ. ಮೋಸ್ಟ್ಲಿ ಇನ್ನೂ ½ an hour ಆಗುತ್ತೆ ಅನಿಸುತ್ತೆ ನಾವು ರೀಚ್ ಆಗೋಕ್ಕೆ. ಜಸ್ಟ್ 1.6 kilometer ಇದೆ. 9 minutes ಅಂತ ಗೂಗಲಲ್ಲಿ ತೋರಿಸ್ತಾ ಇದೆ. ಬಟ್ ಮೋಸ್ಟ್ ಪ್ರಾಬಬ್ಲಿ 15 to 20 minutes ಆಗ್ಬೋದು. ಫೈನಲಿ ಪಾರ್ಕಿಂಗಲ್ಲಿ ಕಾರನ್ನು ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ. ಆಲ್ಮೋಸ್ಟ್ ಒಂದು 10,000 ಮೆಂಬರ್ಸ್ ಅನ್ಸೋದು ಮೇಲೆ ಪ್ಲಸ್ ಮೆಂಬರ್ಸ್ ಇದ್ದಾರೆ. ಆಮೇಲೆ 3-4 ಕಡೆ ಪಾರ್ಕಿಂಗ್ ಮಾಡಿದ್ದಾರೆ. ನೋಡಿಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡ್ಕೊಳ್ಳಿ. ಆದಿಯೋಗಿ ಶಿವನ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಹೇಳಿದ್ನಲ್ಲ 5 to 10,000 ಮೆಂಬರ್ಸ್ ಪಕ್ಕಾ ಇರ್ತಾರೆ. ಪಾರ್ಕಿಂಗಿಂದ ಇಲ್ಲಿಗೆ ನಡ್ಕೊಂಬರೋಕ್ಕೆ ಆಲ್ಮೋಸ್ಟ್ ಒಂದು 500 meters ಆಗ್ಬೋದು. ಸೊ ಸ್ವಲ್ಪ ಏಜ್ ಆಗಿದ್ದರೆ ನೋಡ್ಕೊಂಡು ಬನ್ನಿ. ಇಲ್ಲಿ ಯಾವುದೇ ಥರ ಅಂಥದ್ದು ಕೂತ್ಕೊಳಕ್ಕೆ ಅಂತ ಮಾಡಿಲ್ಲ. ಎಲ್ಲರೂ ನಿಂತ್ಕೊಂಡು ನಾರ್ಮಲ್ ನೆಲದಲ್ಲೇ ಕೂರ್ಬೋದು. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಆ ಥರ ಸಿಮೆಂಟ್ ರೋಡ್ ಥರ ಅಥವಾ ಪಾತ್ ಮಾಡಿದ್ದಾರೆ, ಅಲ್ಲೇ ಕುತ್ಕೋಬೋದು, ನೋಡ್ಬೋದು. ಮತ್ತು
7 o'clock ದಿವ್ಯ ದರ್ಶನ ಸ್ಟಾರ್ಟ್ ಆಗುತ್ತೆ. ಅಂದರೆ ಲೈಟ್ ಆ್ಯಂಡ್ ಸೌಂಡ್ ಶೋ ಏನಿರುತ್ತಲ್ಲ ಅದು 7 o'clock ಸ್ಟಾರ್ಟ್ ಆಗುತ್ತೆ ಎವ್ರಿ ಡೇ. ಸೊ ಟೈಮ್ ನೋಡಿಕೊಂಡು ಆ ಟೈಮಿಗೆ ಬನ್ನಿ. ಸೊ ನೋಡಿ ನಾನು ಹಿಂದ್ಗಡೆ ಕಾಣ್ತಾ ಇದ್ದಾನೆ ಶಿವ. ಸೊ 3rd ಟೈಮು ಬರ್ತಾ ಇರೋದು ನಾನು ಪ್ರೀತಿ ಅಲ್ವಾ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi.
When his stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way."
Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha.
ಸೊ ಶೋ ಮುಗೀತು. ಶೋ ಇನ್ ದ ಸೆನ್ಸ್ ದಿವ್ಯ ದರ್ಶನ ಮುಗೀತು. ತುಂಬ ಅಂದರೆ ತುಂಬ ರಶ್ಶು. ಸೊ ನೀವೇನಾದರೂ ಸಣ್ಣ ಮಕ್ಕಳನ್ನ ಕರ್ಕೊಂಬಂದರೆ ಹುಷಾರಾಗಿ ಇರ್ರಿ. ಸೊ ಆರತಿ ಇರುತ್ತೆ, ಆರತಿ ಮುಗಿಸ್ಕೊಂಡು ನೀವು ಹೊರಡ್ಬೋದು. ಸೊ ಅದೇ ನಾವೆಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ, ಯಾಕಂದ್ರೆ ತುಂಬ ರಶ್ ಇದೆ. ಮುಂದೆ ಆದರೆ ನಾನು ವ್ಲಾಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಇದೇ ಎಂಡ್ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಈಗ ಹೊರಡೋಣ ಅಂತೆ. ಬಾಯ್.